ನಮಸ್ತೆ ವೀಕ್ಷಕರೇ, ಟಿವಿ5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಎರಡು ಜೀವಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಆ ಎರಡೂ ಜೀವಗಳು ಕೂಡ ನೊಂದ್ಕೊಳ್ತಾ ಇದೆ. ಅದು ರೇಣುಕಾ ಸ್ವಾಮಿಯ ಫ್ಯಾಮಿಲಿಯವರ ಕಥೆಯನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಆದರೆ ಅವರ ಮನಸ್ಸಿನ ಪರಿಸ್ಥಿತಿ ಅಥವಾ ಅವರ ಮನೆಯ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ನೀವೆಲ್ಲರೂ ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ತಾ ಇರೋರು ಅದನ್ನು ಹೊರತುಪಡಿಸು ಕೂಡ ಇವತ್ತು ಆ ಕುಟುಂಬದ ಜೊತೆಗೆ ನಿಂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅವ್ರಿಗೆ ಸಾಂತ್ವನ ಹೇಳುವ, ಧೈರ್ಯ ತುಂಬುವ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗಿದೆ. ಯಾಕೆ, ಏನು, ಸರಿ ತಪ್ಪು ಇದೆಲ್ಲದರ ನಡುವೆ ಆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ನಾವೆಲ್ಲ ಕಾಳಜಿಯನ್ನು ವಹಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಏನಿದೆ? ಯಾರ್ಯಾರು ಬಾಸ್ ಅಭಿಮಾನಿಗಳಿದ್ದೀರೋ, ನೀವು ಬಾಸ್ ಬಾಸ್ ಅಂತ ಕರೀತಾ ಇದ್ದೀರಲ್ಲ, ಯಾರ್ಯಾರು ಅಭಿಮಾನಿಗಳಿದ್ದೀರೋ, ಹೌದು ನಮ್ಮ ಬಾಸ್ ಮಾಡಿದ ತಪ್ಪೆ, ಆದರೆ ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೀವಿ. ಯಾರ ಜೊತೆಗೆ? ರೇಣುಕಾ ಸ್ವಾಮಿ ಫ್ಯಾಮಿಲಿ ಜೊತೆಗೆ. ಅವ್ರಿಗೆ ಧೈರ್ಯ ಹೇಳೋ ಕೆಲಸ ಮಾಡ್ತೀವಿ, ನಾವು ಅವ್ರ ಜೊತೆಗಿರ್ತೀವಿ ಅಂತ ಅನ್ನೋರು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡು ಅವರ ಕುಟುಂಬ ಕಂಗಾಲಾಗಿ ಹೋಗಿದೆ. ರೇಣುಕಾ ಸ್ವಾಮಿ ಪತ್ನಿ ಹೊಟ್ಟೆಯಲ್ಲಿ 5 ತಿಂಗಳ ಮಗು ಬೆಳೀತಾ ಇದೆ. ದರ್ಶನ್ ಅಭಿಮಾನಿಗಳೇ, ನೀವು ಅವರಿಗೆ ನೆರವು ನೀಡೋಕ್ಕಾಗುತ್ತಾ? ನೆರವು ನೀಡಬಹುದು, ದೊಡ್ಡ ಮನಸ್ಸು ಮಾಡಿ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಸಹಾಯ ಮಾಡೋಕ್ಕಾಗತ್ತಾ? ಅಥವಾ ನೀವೇನಾದ್ರೂ ಆ ಥರದ್ದು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬಾಸ್ ಅಂತೂ ಈಗ ಹೋಗೋಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಲಿ, ಆದರೆ ನಾವು ಹೋಗಿ ಸಾಂತ್ವನ ಹೇಳ್ಬೋದು, ಧೈರ್ಯ ಹೇಳ್ಬೋದು, ಜೊತೆಗೆ ನಿಂತ್ಕೋಬಹುದು, ಅವ್ರ ನೋವಲ್ಲಿ ನಾವು ಪಾಲನ್ನ ಪಡ್ಕೊಳ್ಬಹುದು ಅನ್ನೋರು ಹೋಗಿ. ಮಾತಿತ್ತಿದ್ರೆ ಡಿ ಬಾಸ್ ಹಂಗೆ, ಡಿ ಬಾಸ್ ಹಿಂಗೆ ಅಂತ ಹೇಳ್ತೀರಾ ಅಲ್ವಾ? ನಮ್ಮ ಬಾಸ್ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರು, ಅಷ್ಟು ಜನಕ್ಕೆ ಸಹಾಯ ಮಾಡಿದ್ರು, ಅದನ್ನೆಲ್ಲ ಬಿಟ್ಬಿಟ್ಟು ಇದ್ಯಾವುದೋ ಒಂದು ಕೊಲೆ ಆಗಿದೆ ಇದನ್ನ ಇಟ್ಕೊಂಡು ಕೂತಿದ್ದೀರಾ ನೀವು ಅಂತ ಹೇಳ್ತೀರಾ ಅಲ್ವಾ? ನಿಮ್ಮ ಬಾಸ್ ಹಿಂಗೂ ಒಳ್ಳೆ ಕೆಲಸ ಮಾಡಿದಾರಲ್ವಾ? ಈಗ ನಿಮ್ಮ ಬಾಸ್ ಕಡೆಯಿಂದನೇ ತಪ್ಪಾಗಿದೆ ಅಂದಮೇಲೆ ನೀವು ಒಳ್ಳೆ ಕೆಲಸಕ್ಕೆ ಜೋಡಿಸ್ಬೇಕಲ್ಲ. ಅದನ್ನ ಹೊರತುಪಡಿಸಿ ಸಮರ್ಥನೆ ಮಾಡ್ಕೊಳ್ಳೋದು ಅಥವಾ ರೇಣುಕಾ ಸ್ವಾಮಿ ಕುಟುಂಬದವರನ್ನೇ ಪ್ರಶ್ನೆ ಮಾಡೋದು ಇದು ಸರಿ ಅಂತ ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ನಿಮ್ಗೆ ಅನ್ಸುತ್ತಾ? ನಮ್ಮ ಬಾಸ್ನಿಂದ ಇವತ್ತು ಒಂದು ಕುಟುಂಬ ಕಣ್ಣೀರ ಕೈ ತುಳಿತಾ ಇದೆ. ಅವ್ರ ಕುಟುಂಬಕ್ಕೆ ಬಾಸ್ ಅಭಿಮಾನಿಗಳು ಸಹಾಯ ಮಾಡೋಕ್ಕಾಗುತ್ತಾ ಅನ್ನೋದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ತುಮಕೂರಿಂದ ಕರೆ ಮಾಡಿದ್ದಾರೆ ನಾರಾಯಣಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಟಿವಿ5ಗೆ ಹೇಳಿ ನಾರಾಯಣ. ನಮ್ಮ ಸಮಸ್ತ ಕನ್ನಡ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಈ ಹುಚ್ಚು ಅಭಿಮಾನ ಅನ್ನೋದಿದೆಯಲ್ಲ ದರ್ಶನ್ ಮೇಲೆ, ಈ ಹುಚ್ಚು ಅಭಿಮಾನ ಎಲ್ಲ ಒಂದು ದರ್ಶನ್ ಅಭಿಮಾನಿಗಳಲ್ಲಿ ಹೋಗ್ಬೇಕು ಫಸ್ಟ್. ಯಾಕೆ ಅಂದ್ರೆ ಈ ನಮ್ಮ ಒಂದು ಕರ್ನಾಟಕ, ನಮ್ಮ ಟಿವಿ ಚಾನೆಲ್ ಯಾರು ನೋಡ್ತಾ ಇದ್ದಾರೋ, ಈ ದರ್ಶನ್ ರೀತಿನೇ ಎಲ್ಲರೂ ಕಲಿಯಕ್ಕೆ ಶುರು ಮಾಡ್ತಾರೆ. ಮತ್ತೆ ಈ ಒಂದು ಸರ್ಕಾರ ಏನ್ ಈ ಕೇಸ್ ತಗೊಂಡಿದ್ಯೋ, ದರ್ಶನ್ ಅನ್ನ A1 ಆರೋಪಿ ಮಾಡ್ಬೇಕಾಗಿದೆ. ಸೊ ಅವಳ ಪ್ರೇಯಸಿ ಇದ್ದಾಳಲ್ಲ, ಆಕೆನ A2 ಆರೋಪಿ ಮಾಡಿ ಈ ಕೇಸ್ನ ಈ ಸರ್ಕಾರದಿಂದ ತನಿಖೆ ಮಾಡಕ್ಕಾಗಿಲ್ಲ ಸಂಪೂರ್ಣವಾಗಿ ಅಂತ ಹೇಳಿದಾಗ ಅದನ್ನ CBI ಕೊಡ್ಬೇಕು, ಅವ್ರಿಗೆ ತಕ್ಕ ಪನಿಷ್ಮೆಂಟ್ ಆಗ್ಬೇಕು. ಆಯ್ತಾ? ಅದೇ ರೀತಿ ಈಗ ದರ್ಶನ್ ಕೊಲೆ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ರಾಜಕೀಯ ಒತ್ತಡ ಇದೆ ಅಲ್ವಾ, ರಾಜಕೀಯದವ್ರ ಕೈವಾಡ ಇದೆ. ದಯವಿಟ್ಟು ಈ ಕೇಸ್ ಹಿಂಗೆ ಬಿಡಬಾರ್ದು, ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಈಗೇನು ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾನೋ ಅವನಿಗೆ ಪರಿಹಾರ ಕೊಡ್ಬೇಕು ಸರ್ಕಾರದಿಂದ. ಇಲ್ಲ ದರ್ಶನ್ ಏನು ಆಸ್ತಿ ಇದೆಯೋ ಅದನ್ನ ಮುಟ್ಟುಗೋಲು ಹಾಕಿ ಅವನಿಗೆ ಸಂಸಾರಕ್ಕೆ ಜೀವನಕ್ಕಾಗಿ ಅವನ ಹೆಂಡತಿ ಅಬೇಬೇರೆ ಆಗಿದ್ದಾಳೆ. ಇವತ್ತಿನ ದಿನ ಜೀವನ ಮಾಡೋದ್ ಕಷ್ಟ ಇದೆ, ಅವ್ರ ತಂದೆ ತಾಯಿಗಳು ವಯಸ್ಸಾಗಿದೆ ಅಲ್ವಾ. ಇದನ್ನೆಲ್ಲ ಪರಿಗಣಿಸಿ ಅವ್ರಿಗೆ ಪರಿಹಾರ ಕೊಡ್ಬೇಕು, ಇಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು, ಇಲ್ಲ ಅವನಿಗೆ ರೌಡಿ ಶೀಟರ್ನ ಬುಕ್ ಮಾಡ್ಬೇಕಾಗಿ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಈ ಕರ್ನಾಟಕ ರಾಜ್ಯ. ಥ್ಯಾಂಕ್ ಯು ನಾರಾಯಣಪ್ಪ ಅವರೇ. ಇನ್ನೊಬ್ರು ಕರೆ ಮಾಡಿದ್ದಾರೆ, ವಿನಯ್ ಅಂತ ಕಾಮಾಕ್ಷಿ ಪಾಳ್ಯದಿಂದ. ನಮಸ್ತೆ ವಿನಯ್ ಅವರೇ. ನಮಸ್ತೆ ಮೇಡಮ್. ವಿನಯ್ ಅವರೇ ಹೇಳಿ. ಹೇಳಿ ಮೇಡಮ್. ಮೇಡಮ್, ಇಂಥ ಜನಗಳು ಬೇಕಾ ಮೇಡಮ್? ಇಂಥವ್ರೆಲ್ಲ ಬೇಕು ಫಿಲಂ ಇಂಡಸ್ಟ್ರಿಗೆ. ಇವರು ನೆಕ್ಸ್ಟ್ ಫಿಲಂ ಮಾಡಿದ್ರೆ ಏನ್ ಅಂತ ಹೇಳಿ ಮಾಡ್ತಾರೆ ಮೇಡಮ್. ಅದೇ ಪ್ರಶ್ನೆ ಈಗ ಎಲ್ರೂ ಕಾಡ್ತಾ ಇರೋದು, ಅದೇ ಪ್ರಶ್ನೆ. ಮೇಡಮ್, ಇನ್ನೊಂದು ನಾನು ಕನ್ನಡದ ಅಭಿಮಾನಿಯಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಇವ್ರೇನಾದ್ರು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಾವು ಕನ್ನಡ ಫಿಲಮೇ ನೋಡೋಲ್ಲ ಮೇಡಮ್. ಫಸ್ಟ್ ಅವ್ರು ಬ್ಯಾನ್ ಆಗ್ಬೇಕು. ಓಕೆ, ಥ್ಯಾಂಕ್ ಯು ವಿನಯ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಶೈಲ್ ಅವರೇ. ನಮಸ್ತೆ ಮ್ಯಾಮ್. ಹೇಳಿ ಶ್ರೀಶೈಲ್ ಅವರೇ. ಮೇಡಮ್, ಈಗ ದರ್ಶನ್ ಸರ್ ಅಭಿಮಾನಿಗಳೇನಿದಾರಲ್ಲ, ಎಲ್ಲಾ ಅಭಿಮಾನಿಗಳನ್ನ ನಾನು ಕೇಳ್ಕೊಳ್ಳೋದು ಒಂದೇ, ಈಗ ಅವ್ರ ಏನು ನಮ್ಮ ರೇಣುಕಾ ಸ್ವಾಮಿ ಅವ್ರ ಮರ್ಡರ್ ಆಯ್ತಲ್ಲ, ಅವ್ರಿಗೆಲ್ಲ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ಅವ್ರ ಸಾಂತ್ವನ ಹೇಳೋದು ಹೋಗ್ಲಿ, ಅವ್ರಿಗೆ ಏನಾದ್ರು ಪರಿಹಾರ ಮಾಡ್ಕೊಡ್ತಾರ?
ಯಾರು ಬರಲ್ಲ ಮೇಡಮ್, ಯಾರು ಬರಲ್ಲ. ಹುಬ್ಳಿಯಲ್ಲಿ ನಮ್ಮ ಸಹೋದರಿ ನೇಹಾದು ಹೀಗೆ ಆಯ್ತು. ಹ್ಮ್ ಇವರೆಲ್ಲ ದುಡ್ಡಿರೋರಲ್ವಾ, ಈ ಕೇಸ್ನ ಇಷ್ಟಕ್ಕೆ ಮುತ್ತಾಕಿದ್ರೆ ಮುತ್ತಾಕ್ಬಾರ್ದು. ನನ್ಗನ್ಸೋ ಮಟ್ಟಿಗೆ ಇವ್ರು ಮುತ್ತಾಕ್ಬಾರ್ದು, ಇಷ್ಟಕ್ಕೆ ಮುತ್ತಾಕಿದ್ರೆ ಆಯ್ತು. ದುಡ್ಡು ಇರ್ಲಾರ್ದವ್ರೆಲ್ಲ ಇಷ್ಟೇ ಕೂರ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀಶೈಲ್ ಅವರೇ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಮುರಳಿ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಮುರಳಿ ಅವರೇ. ಏನ್ ಹೇಳೋದು ಮೇಡಮ್, ಈ ತರ ಮಾಡಿದ್ದಾರೆ. ಹಾ, ಅವ್ರ ಪಾಪ ಅವ್ರ ಕುಟುಂಬದವ್ರಿಗೆ ಪರಿಹಾರ ಏನಾದ್ರು ಕೊಡ್ಸಿ ಮೇಡಮ್. ಅಲ್ಲ, ನಾವು ಅದನ್ನೇ ಕೇಳ್ತಾ ಇದೀವಿ. ಈಗ ದರ್ಶನ್ ಅಭಿಮಾನಿಗಳು ನಮ್ಮ ಬಾಸ್ ತಪ್ಪು ಮಾಡಿಲ್ಲ, ನಮ್ಮ ಬಾಸ್ ಹಾಗಲ್ಲ ಹೀಗಲ್ಲ ಅಂತಿದ್ದಾರಲ್ವಾ. ಈಗ ಸದ್ಯಕ್ಕೆ ದರ್ಶನ್ ಅವರಂತೂ ಸ್ಟೇಷನ್ ಅಲ್ಲಿ ಇದ್ದಾರೆ. ಬಟ್ ಆ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಸಾಂತ್ವನ ಹೇಳೋ ಕೆಲಸ ಮಾಡ್ಬೇಕು, ಅಥವಾ ಅವ್ರ ಜೊತೆಗೆ ನಿಂತ್ಕೊಳ್ಳೋ ಅಂತ ಕೆಲಸವನ್ನು ಮಾಡ್ಬೇಕು. ಯಾರಾದ್ರೂ ಮಾಡಿ ಮುಂದೆ ಬನ್ನಿ ಅಂತ ಕೇಳ್ತಾ ಇದೀವಿ ನಾವು. ಕನ್ನಡದವರಾಗಿ ನಾವು ಮಾಡ್ಬೇಕು. ಹೌದೌದು, ನಮ್ದು ಜವಾಬ್ದಾರಿ ಅದು. ಕರೆಕ್ಟ್, ಹೌದು. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಮುರಳಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಭರತ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಭರತ್ ಅವರೇ, ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಭರತ್ ಅವರೇ. ಮೇಡಮ್ ನೋಡ್ತಾ ಇದ್ದೇನೆ, ನ್ಯೂಸ್ ನೋಡ್ತಾ ಇದ್ದೆ. ಏನ್ ಮೇಡಮ್ ಇವ್ರಿಗೆಲ್ಲ ಬಂದಿರೋದು? ಅಲ್ಲ, ನಾವು ಚಿಕ್ಕ ವಯಸ್ಸಿನ ಫಿಲಮ್ಗಳು ನೋಡ್ಕೊಂಡು ಮನೆಗಳಲ್ಲಿ ಬೆಳೆದಿ ನಾವು ಅವ್ರಿಗೋಸ್ಕರ ಏನೋ ಇಡೀ ನಮ್ ಫ್ಯಾಮಿಲಿನೇ ಕೂಡ ಅವ್ರಿಗೆ ಒಂದ್ ಟೈಮ್ ಅಲ್ಲಿ ಎಲ್ಲಾ ಅವ್ರ ಮೂವಿಗಳು ನೋಡಿ ಇಷ್ಟ ಪಡ್ತಿತ್ತು. ಯಾವಾಗ ಅವ್ರ ಮೊದಲನೇ ಘಟನೆ ನಡೀತೋ ಅವಾಗ್ಲೇ ನಮ್ಗೆ ಅರ್ಧ ಬೇಜಾರಾಗಿತ್ತು. ಪ್ರತಿ ಸತಿ ಅವ್ರದ್ದು ಬಗ್ಗೆ ಟಿವಿಲಿ ನೋಡಿದಾಗ ಅಲ್ಲಿ ಹೊಡೆದ್ರು ಇಲ್ಲಿಂದಾಗ್ಲೇ ನಮ್ಗೆ ಅವ್ರ ಮೇಲೆ ಕಮ್ಮಿ ಆಗ್ತಾ ಬಂತು ಅಭಿಪ್ರಾಯಗಳು. ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನೆಕ್ಸ್ಟ್ ಅವ್ರದ್ದು ಯಾವ್ದೇ ಪಿಕ್ಚರ್ ಬಂದ್ರು ಸಹಿತ ಅಥವಾ ಅವ್ರ ಮತ್ತೆ ಮಾಡಿದ್ರು ಸಹಿತ ನಾವಂತೂ ನೋಡಲ್ಲ ಮೇಡಮ್. ನಾವ್ ಇಂಥ ವಿಷಯಕ್ಕೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಮೇಡಮ್. ಇದು ಪ್ರೂವ್ ಆಗ್ಬೇಕು, ಇನ್ನೊಂದ್ ಆಗ್ಬೇಕು ಅನ್ನೋದು ಸೆಕೆಂಡ್ರಿ ಮೇಡಮ್. ಯಾಕಂದ್ರೆ ನಾಳೆ ಕಾನೂನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಪರ ವಿರೋಧಗಳು, ಲಾಯರ್ಗಳು ಸಾಕ್ಷಿ ಅದೇನು ವಿಟ್ನೆಸ್ ಅಂತೆಲ್ಲ ಹೇಳ್ತಾರೆ. ಯಾವ ರೀತಿ ಬೇಕಾದ್ರೂ ತಿರ್ಗ್ಬೋದು. ಆದ್ರೆ ಘಟನೆ ನಡೆದಿರೋದಂತೂ ಸತ್ಯ. ಇವರೆಲ್ಲ ಶಾಮೀಲ್ ಆಗಿದ್ದಾರೆ, ಹೋಗಿದ್ದಾರೆ, ಅಲ್ಲಿ ಇದಾರೆ ಅನ್ನೋದೆಲ್ಲ ಸತ್ಯ ಅಂತ ಈಗೆಲ್ಲ ಈಗ ಇದು ಬೇಸಿಕ್ ಆಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಮೇಡಮ್. ಅಷ್ಟೊಂದು ಡೀಟೇಲಿಂಗ್ ಹೋಗ್ಬೇಕಾಗಿಲ್ಲ. ಸೊ ದಿಸ್ ಇಸ್ ವಾಟ್ ನನ್ ಪ್ರಕಾರ ಇದು ಸರಿ ಬರಲ್ಲ ಮೇಡಮ್. ಅವ್ರ ಮೇಲೆ ಇಟ್ಟಿದ್ದಂತ ಎಲ್ಲಾ ವಿಶ್ವಾಸಗಳು ಈ ರೀತಿ ಮಾಡಿ ಅವ್ರು ಕಳ್ಕೊಂತಿದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ಭರತ್ ಅವರೇ.